ನಿಮ್ಮ ಇಮೇಲ್ ಮತ್ತು ಪಾಸ್ವರ್ಡ್ ಸೇಫ್ ಆಗಿದೆಯಾ? ಖಂಡಿತ ಇಲ್ಲ. ನಿಮ್ಮ ಇಮೇಲ್ ಮತ್ತು ಪಾಸ್ವರ್ಡ್ ಖಂಡಿತ ಸೇಫ್ ಆಗಿಲ್ಲ. ಅದು ಆಲ್ರೆಡಿ ಹ್ಯಾಕ್ ಆಗಿರ್ಬೋದು. ಸೊ ಬನ್ನಿ ಇವತ್ತು ಈ ಒಂದು ವಿಡಿಯೋದಲ್ಲಿ ನಾವು ನಿಮ್ಮ ಇಮೇಲ್ ಸೇಫ್ ಆಗಿದೆಯೋ ಎಂದು ತಿಳ್ಕೊಳ್ಳೋಣ. ಹಾಯ್, ಮೈ ನೇಮ್ ಈಸ್ ಧನುಷ್, ಕರೆಂಟ್ಲಿ ಪರ್ಸ್ಯೂಯಿಂಗ್ ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್ ಅಟ್ ಶ್ರೀ ಜಯಚಾಮರಾಜೇಂದ್ರ ಕಾಲೇಜ್ ಆಫ್ ಇಂಜಿನಿಯರಿಂಗ್, ಮೈಸೂರು. ಬನ್ನಿ ಇವತ್ತು ಈ ಒಂದು ವಿಡಿಯೋದಲ್ಲಿ ಬರೀ 5 ಸೆಕೆಂಡ್ಸಲ್ಲಿ ನಾವು ನಿಮ್ಮ ಇಮೇಲ್ ಸೇಫ್ ಆಗಿದೆಯೋ ಇಲ್ವೋ ಎಂದು ತಿಳ್ಕೊಳ್ಳೋಣ. ಲೆಟ್ ಅಸ್ ಗೋ ಟು ಲ್ಯಾಪ್ಟಾಪ್ ಸ್ಕ್ರೀನ್. ಸೊ ಬೇಸಿಕಲಿ ನಾವು ಈಗ ಲ್ಯಾಪ್ಟಾಪ್ ಸ್ಕ್ರೀನಲ್ಲಿದ್ದೀವಿ. ಬನ್ನಿ ಈಗ ಕ್ರೋಮ್ ಟ್ಯಾಬ್ಗೆ ಹೋಗೋದ. ಕ್ರೋಮ್ ಟ್ಯಾಬ್ಗೆ ಹೋಗಿ ಒಂದು ವೆಬ್ಸೈಟ್ನ ಸರ್ಚ್ ಮಾಡಬೇಕು. ಸರ್ಚ್ ಬಾರ್ಗೆ ಹೋಗಿ ಹ್ಯಾವ್ ಐ ಬೀನ್ ಪೌಂಡ್ ಇಲ್ಲೇ ಇದೆ ನೋಡಿ. ಹ್ಯಾವ್ ಐ ಬೀನ್ ಪೌಂಡ್ ನೀವು ಹೆಂಗ್ ಬೇಕಂದ್ರೆ ಪ್ರೊನೌನ್ಸಿಯೇಷನ್ ಮಾಡ್ಕೋಬಹುದು ಗೈಸ್. ಹ್ಯಾವ್ ಐ ಬೀನ್ ಪೌಂಡ್ ಈ ಒಂದ್ಸತಿ ಈ ವೆಬ್ಸೈಟ್ ಓಪನ್ ಆದ್ಮೇಲೆ ನಾವು ನಮ್ಮ ಇಮೇಲ್ ಐ ಡಿನ ಪೇಸ್ಟ್ ಮಾಡ್ಕೋಬಹುದು. ಬೇಸ್ಡ್ ಗೈಸ್, ಸೆಕ್ಯೂರಿಟಿ ರೀಸನ್ ಇಂದ ನಾನು ಇಮೇಲ್ ಐ ಡಿನ ಹೈಡ್ ಮಾಡಿದ್ದೀನಿ. ಈಗ ಚೆಕ್ ಮೇಲೆ ಕ್ಲಿಕ್ ಮಾಡಿತ್ತಿದಂಗೆ ವೆಬ್ಸೈಟ್ ಓಪನ್ ಆಗುತ್ತೆ. ಈ ರೀತಿ ಏನಾರ ಗ್ರೀನ್ ಕಲರ್ ಬಂದ್ರೆ ಅದು ಆ ಇಮೇಲ್ ಸೇಫ್ ಆಗಿದೆ, ಹ್ಯಾಕ್ ಆಗಿಲ್ಲ ಅಂತ. ಓಕೆನಾ? ಇಲ್ಲೇ ಬಂದ್ಬಿಡುತ್ತೆ. ನಾನೀಗ ಒಂದು ಯಾರ್ದು ಪರ್ಸನಲ್ ಇಮೇಲ್ನ ನಾನು ತೋರ್ಸೋಕ್ಕಾಗಲ್ಲ ಗೈಸ್, ಬೇಸ್ಡ್ ಆನ್ ಸೆಕ್ಯೂರಿಟಿ ರೀಸನ್. ಸೊ ನಾನೊಂದು ಫೇಕ್ ಅಥವಾ ಡೆಮೋನ ತೋರಿಸ್ತೀನಿ ಬೇಸ್ಡ್ ಆಸ್ ಅ ಸೆಕ್ಯೂರಿಟಿ ಅನಲಿಸ್ಟ್ ಆರ್ ಸೈಬರ್ ಸೆಕ್ಯೂರಿಟಿ ಎಂಥೂಸಿಯಾಸ್ಟ್. ನಾನೀಗ ಒಂದು check@gmail.com ಅಂತ ಹಾಕಿದ್ದೀನಿ. ಆಮೇಲೆ ಚೆಕ್ ಕೊಟ್ಟಿದ್ದೀನಿ ನೋಡಿ ಗೈಸ್. 83 ಡೇಟಾ ಬ್ರೀಚಸ್ ಅವೈಲಬಲ್. ಈ ರೀತಿ ಏನಾರ ಡೇಟಾ ಬ್ರೀಚ್ ಏನಾರ ಆಗಿದ್ರೆ ಈ ರೀತಿ ಬರುತ್ತೆ ವಾರ್ನಿಂಗ್ ಎರರ್. ಆಗ ಈ ರೀತಿ ಏನಾರ ಬಂತು ಅಂದ್ರೆ ನಿಮ್ಮ ಇಮೇಲ್ ಮತ್ತು ಪಾಸ್ವರ್ಡ್ಗೆ, ಆಗ ತಲೆ ಕೆಡಿಸ್ಕೋಬಿಡಿ. ಫಸ್ಟ್ ಹೋಗಿ ಈ ಮೇಲಲ್ಲಿ ಮೇಲ್ ಪಾಸ್ವರ್ಡ್ನ ಚೇಂಜ್ ಮಾಡಿ. ಬಟ್ ಯಾವುದೇ ಮೇಲ್ಗೂ ಯಾವುದೇ ವೆಬ್ಸೈಟ್ಗೂ ಸೇಮ್ ಪಾಸ್ವರ್ಡ್ ಕೊಡಬೇಡಿ. ಸೇಮ್ ಪಾಸ್ವರ್ಡ್ ಇಂದ ಲಾಗಿನ್ ಆಗಬೇಡಿ. ಡಿಫ್ರೆಂಟ್ ಟೈಪ್ ಪಾಸ್ವರ್ಡ್ ಇಲ್ಲಿ ಡಿಫ್ರೆಂಟ್ ಟೈಪ್ ಪಾಸ್ವರ್ಡ್ ಜೊತೆಗೆ 2 ಸ್ಟೆಪ್ ವೆರಿಫಿಕೇಶನ್ ಸಹ ಆನ್ ಮಾಡಿ. 2 ಸ್ಟೆಪ್ ವೆರಿಫಿಕೇಶನ್ ಅಂದ್ರೆ ಏನು ಅಂದ್ರೆ 2 ಸ್ಟೆಪ್ ಅಥೆಂಟಿಕೇಶನ್ ಆನ್ ಮಾಡಿದ್ರೆ ನೀವು ನಿಮ್ಗೆ ಫಸ್ಟ್ ಫೋನ್ಗೆ OTP ಬರುತ್ತೆ. ಆವಾಗಲೇ ಬೇರೆ ಡಿವೈಸ್ ಅಲ್ಲಿ ಲಾಗಿನ್ ಆಗಕ್ಕಾಗೋದು. ಆಮೇಲೆ ನೆಕ್ಸ್ಟ್ ನೀವು ಕ್ರೋಮ್ ಅಲ್ಲಿ ಪಾಸ್ವರ್ಡ್ ನ ಸೇವ್ ಮಾಡಬೇಡಿ. ಗೂಗಲ್ ಪಾಸ್ವರ್ಡ್, ಗೂಗಲ್ ಸ್ಮಾರ್ಟ್ ಪಾಸ್ವರ್ಡ್ ಸೇಫ್ ಅಲ್ಲ. ಇಟ್ ಇಸ್ ನಾಟ್ ಸೇಫ್. ಡೂ ನಾಟ್ ಸೇವ್ ಪಾಸ್ವರ್ಡ್ಸ್ ಇನ್ ಆನ್ಲೈನ್ or anything. Please create a complex password if the error this type of error message shown to you. ಹಾಗಾದ್ರೆ ನೋಡೋದಲ್ಲ ಫ್ರೆಂಡ್ಸ್, ಹೇಗೆ ಒಂದು tech@gmail.com ಅನ್ನೋ ಸಿಂಪಲ್ ಮೇಲ್ ಸಹ ಸೇಫ್ ಆಗಿಲ್ಲ. ಸೊ ಅದರಿಂದ ನಿಮ್ಮ ಪರ್ಸ್ನಲ್ ಮೇಲ್ನ ವೆಬ್ಸೈಟಲ್ಲಿ ಚೆಕ್ ಮಾಡಿ. ಇಫ್ ಇನ್ ಕೇಸ್ ಏನಾದರೂ ಡೇಟಾ ಬ್ರೀಚಸ್ ಬಂದರೆ ನೀವು ಟೆನ್ಷನ್ ತೊಗೊಳಕ್ಕೆ ಹೋಗ್ಬಿಡಿ. ತಕ್ಷಣ ಅದರ ಮೇಲ್ ಪಾಸ್ವರ್ಡ್ ಚೇಂಜ್ ಮಾಡಿ. ಆಮೇಲೆ 2 ಸ್ಟೆಪ್ ವೆರಿಫಿಕೇಶನ್ ಆನ್ ಮಾಡಿ. ಕ್ರೋಮಲ್ಲಿ ಯಾವುದೇ ಕಾರಣಕ್ಕೂ ಯಾವುದೇ ಪಾಸ್ವರ್ಡ್ ಸೇವ್ ಮಾಡಬೇಡಿ. ಸ್ಟ್ರಾಂಗಾಗಿ ಪಾಸ್ವರ್ಡ್ ಕ್ರಿಯೇಟ್ ಮಾಡಿ. ಇಫ್ ಇನ್ ಕೇಸ್ ಯು found this video helpful, then please hit that like button, and for more such cyber security tips and tricks, please do subscribe. Bye.